ಮೈಸೂರಿನ ದಟ್ಟಗಳ್ಳಿಯಲ್ಲಿರುವ ನಯನಕುಮಾರ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ವತಿಯಿಂದ ಭಾನುವಾರ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ವಡ್ಡರಹಳ್ಳಿ ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ನಯನಕುಮಾರ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಮೂಳೆ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ತೇಜಸ್ ಡಿಪಿ ಅವರ ನೇತೃತ್ವದಲ್ಲಿ ಒಂದು ಉಚಿತ ತಪಾಸಣಾ ಶಿಬಿರವನ್ನು ನಡೆಸಲಾಯಿತು. ಶಿಬಿರದಲ್ಲಿ ರಕ್ತ ಪರೀಕ್ಷೆ, ರಕ್ತದೊತ್ತಡ ಹಾಗೂ ವಿವಿಧ ಆರೋಗ್ಯ ಸಮಸ್ಯೆಗಳನ್ನು ಪರೀಕ್ಷಿಸಲಾಗಿತ್ತು. ಸೇರಿದಂತೆ ಆಪ್ತ ಸಮಾಲೋಚನೆ ಕೂಡ ನಡೆಸಲಾಗಿದೆ. ನಿಮಗೆ 70 ವರ್ಷ ಶುಗರ್ ಏನಾದರೂ ಇದೆಯಾ? ಶುಗರ್ ಏನು? ವಡ್ಡರಹಳ್ಳಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಒಂದು ಶಿಬಿರದ ಸದುಪಯೋಗವನ್ನ ಪಡೆದುಕೊಂಡರು. ತುಂಬಾ ಮಂಡಿ ಸಮಸ್ಯೆ ಇತ್ತು. 10 ಮೀಟರ್ ಸುಧಾ ನಡೀತಾ ಇರಲಿಲ್ಲ. ಈಗ 300 ಮೀಟರ್ ಗಂಟೆ ನಡೀಬಹುದು. ತುಂಬಾ ಒಳ್ಳೆಯದು ಆಗಿದೆ. ಮಂಡಿ ಚಿಪ್ ಆಪರೇಷನ್ ಮಾಡಿದ್ದಾರೆ ನಿಮಗೆ? ಡಾಕ್ಟರ್ ಹೆಸರೇನು? ತೇಜಸ್ ಸರ್. ಡಾಕ್ಟರ್ ಬಗ್ಗೆ ತುಂಬಾ ನಮ್ಗೆ ಉಪಕಾರ ಮಾಡಿದ್ದಾರೆ. ಒಳ್ಳೆ ಕೆಲಸ ಮಾಡೋದೆ. ನಮ್ಗೆ ತುಂಬಾ ನವ್ವಿತ್ತು. ಎಲ್ಲ ಪರಿಹಾರ ಆಗಿ ನಮ್ಗೆ 15 ವರ್ಷದಿಂದ ನವ್ವಿತ್ತು. ಚೆಕಪ್ಗಿಂತ ಕರ್ಕೊಂಡೋದ ನಂತರ ಅಲ್ಲಿ ಡಾಕ್ಟರ್ ತೇಜಸ್ ಸರ್ ಬಂದು ಎಕ್ಸ್ರೇ ಮಾಡ್ತಿದ್ರು. ಎಕ್ಸ್ರೇನಲ್ಲಿ 2 ಮಂಡಿ ಚಿಪ್ಪು ಸದಿರೋದಂತ. ಅದಾದ ನಂತರ ನಾವು ಆಪ್ರೇಷನ್ ಮಾಡ್ಸೋಕೆ ಅಂತೇಳಿ ಎಲ್ಲ ವ್ಯವಸ್ಥೆ ಮಾಡಿದೆ. ವ್ಯವಸ್ಥೆ ಆದ ನಂತರ ಒಂದು ಆಪ್ರೇಷನ್ ಮಾಡಿಸಿ ಅಂತ ಹೇಳಿದ್ರೆ ಒಂದೇ ಸಾಕು, ನಮಗೂ ಭಯ ಮಾಡ್ತಾರೆ ಅಂತ. ಆಮೇಲೆ ಬೇಡ 2 ಮಾಡಿಸಿ ಎಲ್ಲ ಸಕ್ಸಸ್ ಆಗುತ್ತಿದ್ರು. ಈಗ ಆಪ್ರೇಷನ್ ಬಂದು 27ನೇ ತಾರೀಕು ಒಂದಾಯಿತು, 28ಕ್ಕೆ ಒಂದು ಗ್ಯಾಪ್, 29ಕ್ಕೆ ಒಂದಾಯಿತು. ಈಗ 15 ದಿವಸ ಅವರು ಕರೆಕ್ಟಾಗಿ ಆಪ್ರೇಷನ್ ಮಾಡಿ 3 ದಿವಸಕ್ಕೆ 2 ದಿವಸ ರೆಸ್ಟಲ್ಲಿದ್ದು 5 ದಿವಸ ಬಿಟ್ಟು ಅವ್ರು ವಾಕರ್ ಕೊಟ್ಟು ನಡೆಯೋಕ್ಕೆ ಶುರು ಮಾಡಿದ್ರು. ವಾಕರ್ ಕೊಟ್ಟರು. ಆಮೇಲೆ ಅಲ್ಲೇ ಒಂದು 8 ದಿವಸ ಅಡ್ಮಿಟ್ ಮಾಡಿದ ನಂತರ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದ ನಂತರ ವಾಕರ್ನೂ ಬಿಟ್ಬಿಟ್ರು, ಮತ್ತೆ ಸ್ಟಿಕ್ ಕೊಟ್ಟರು. ಸ್ಟಿಕ್ನು ಕೂಡ ಬಿಟ್ಬಿಟ್ಟು ಈಗ ಒಂದು ತಿಂಗಳಾಗಿದೆ, ಆರಾಮಾಗಿ ಓಡ್ತಾರೆ. ಶಿಬಿರದಲ್ಲಿ ನಯನಕುಮಾರ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯರು, ಮ್ಯಾನೇಜರ್ ಆದಂತಹ ಗೋಪಾಲ್ ಸೇರಿದಂತೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ನನ್ನ ಹೆಸರು ಬಂದು ಡಾಕ್ಟರ್ ತೇಜಸ್, ಆರ್ಥೋಪೆಡಿಕ್ ಸರ್ಜನ್, ನಯನಕುಮಾರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಿದ್ದೀನಿ. ಆಲ್ಮೋಸ್ಟ್ ನಮ್ಮ ಈ ನಯನಕುಮಾರ್ ಹಾಸ್ಪಿಟಲ್ ಓಪನ್ ಆಗಿ 4 ವರ್ಷ ಆಗಿದೆ. 4 ವರ್ಷದಿಂದ ನಾನು ಅಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಸ್ಪೆಷಾಲಿಟೀಸ್ ಬಂದ್ಬಿಟ್ಟು ಪ್ರಿಡಾಮಿನೆಂಟ್ಲಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಅದರಲ್ಲಿ ಏನಂದರೆ ಕೀಲು ಮೂಳೆ ಸವೆತ ಇರೋರಲ್ಲಿ ಅದನ್ನು ರೀಪ್ಲೇಸ್ ಮಾಡಿ ಹೊಸ ಮಂಡಿ ಚಿಪ್ ಹಾಕೋದಿರಲಿ, ಆ ಆಪ್ರೇಷನ್ನ ನಾವು ಆಲ್ಮೋಸ್ಟ್ 4 ಇಯರ್ಸಿಂದ ಸಕ್ಸಸ್ಫುಲ್ಲಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದರಲ್ಲಿ ಒಂದು ಈ ಉದಾಹರಣೆ ಕನ್ಸಿಡರ್ ಮಾಡಿದ್ರೆ ನಮ್ಮ ಶಿವಣ್ಣ ಪೇಷಂಟ್ ಅವರು ಇಲ್ಲಿ ಕೂತಿದ್ದಾರೆ, ಅವರ ಮಗ ಇಲ್ಲೇ ಇದ್ದಾರೆ. ಸೊ ಇವ್ರದ್ದು ಸಹ ಬಂದಾಗ ಬಹಳ ನೋವಿಂದ ಬಂದಿದ್ರು ಪೇಷಂಟ್. ಹೆಜ್ಜೆ ಇಡಕ್ಕಾಗ್ತಿರ್ಲಿಲ್ಲ, ಕೂತ್ಕೊಂಡ್ರೆ ಒಂದು ಹೆಜ್ಜೆ ಇಡಕ್ಕಾಗ್ತಿರ್ಲಿಲ್ಲ, ನಡೆಯೋಕ್ಕಾಗಲಿ ಬೇರೆ ಏನು ಕೆಲಸ ಮಾಡೋದಕ್ಕೆ ಕಷ್ಟ ಆಗ್ತಿತ್ತು ಅವ್ರಿಗೆ. ಅವರ ದುಃಖ ಅವೆಲ್ಲ ನೋಡಿ ಎಕ್ಸ್ರೇ ಎಲ್ಲ ಮಾಡಿಸಿ ನೋಡಿದ್ಮೇಲೆ ಮಂಡಿ ಬಹಳ ಸೌದಿದೆ, ಆಪ್ರೇಷನ್ ಮಾಡಿಸ್ಬೇಕು ಅಂತ ಕನ್ವಿನ್ಸ್ ಮಾಡಿ ಅವರು ಸಹ ಒಪ್ಕೊಂಡ್ರು. ಇನಿಷಿಯಲಿ ತುಂಬಾನೇ ಹೆದರ್ಕೊಂಡ್ರು. ಬಟ್ ಅವ್ರಿಗೆ ಅದೇನು ಧೈರ್ಯ ಕೊಡಬೇಕು ಅವೆಲ್ಲ ಧೈರ್ಯ ಕೊಟ್ಟು ಅವರು ಒಪ್ಕೊಂಡಿದ್ಮೇಲೆ ಆಪ್ರೇಷನ್ ಮಾಡಿದ್ದೀವಿ. ಇವಾಗ ಆಲ್ಮೋಸ್ಟ್ 1 ತಿಂಗಳಾಗಿದೆ. ಅವ್ರು ಆಲ್ಮೋಸ್ಟ್ ಅವರ ನಿಯರ್ ನಾರ್ಮಲ್ 100ರಲ್ಲಿ 95 ಭಾಗ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ. ಸೊ ಇದ್ರಲ್ಲಿ ನಾನು ಏನು ಹೇಳೋಕ್ಕೆ ಬಯಸ್ತೀನಿ ಅಂತಂದರೆ, ಜನರಿಗೆ ಭಾಳ ಹೆದರಿಕೆ ಇರುತ್ತೆ ಈ ಆಪ್ರೇಷನ್ ಬಗ್ಗೆ. ಮಂಡಿ ಬದಲಾಯಿಸ್ಬಿಡ್ತಾರೆ, ಹಿಂಗಾಗ್ಬಿಡುತ್ತೆ, ಹಂಗಾಗ್ಬಿಡುತ್ತೆ. ಯಾವುದೇ ಆಪ್ರೇಷನಲ್ಲಿ 100ರಲ್ಲಿ 99ರಿಂದ 99.9% ಏನು ಆಗೋದಿಲ್ಲ. 0.1% ನಮ್ಮ ಕೈಯಲ್ಲಿ ಇರೋದಿಲ್ಲ. ಅದು ನಾವು ಡಾಕ್ಟರ್ಸ್ ನಾವೇನಿದೆ ಅದು ಟ್ರೀಟ್ಮೆಂಟ್ ಕೊಡ್ತೀವಿ. ಬಟ್ ಯಾವಾಗ 99% ಅಷ್ಟು ಗ್ಯಾರಂಟಿನ ಕೊಡ್ತಾ ಇದ್ದೀವಿ, ಅದ್ರ ಮೇಲೆ ಪೇಷಂಟ್ಗಳು ಸಹ ಮನ್ಸು ಮಾಡಬೇಕು. ಸೊ ಅದಕ್ಕೆ ಏನೇನು ಕನ್ವಿನ್ಸ್ ಮಾಡೋದಕ್ಕೆ, ಧೈರ್ಯ ತುಂಬೋದಕ್ಕೆ ನಾವೇನಿದೆ ನಾವು ಮಾಡ್ತೀವಿ. ಬಟ್ ಒಂದೊಂದ್ಸಲ ಏನಾಗುತ್ತೆ, ಪೇಷಂಟು ಹೆದರ್ಕೊಬಿಟ್ಟು ಆಪ್ರೇಷನ್ ಮಾಡಿಸಿದೆ, ಹಂಗಾಗೋಗೋಯ್ತು ಹಂಗಾಗೋಗತ್ತೆ ಅಂತ ಅಂದ್ಬಿಟ್ಟು ಮಾತ್ರೆಗಳು, ನೋವಿನ ಮಾತ್ರೆ,
ಚಾಕ್ಲೇಟ್ ತರ ತಗೋತಾ ಇರ್ತಾರೆ. ಅದು ತಗೊಂಡು ಲಿವರ್ ಕಿಡ್ನಿದೆಲ್ಲ ಪೆಟ್ಟು ಆಗಿ ಆಮೇಲೆ ₹1 ಸರ ಆಗೋಷ್ಟು ಅದೇ 100ರಷ್ಟು ಖರ್ಚುಗಳು ಬರ್ತವೆ. ಸೊ ಇವನ್ನೆಲ್ಲ ನೀವು ತಡೆಗಟ್ಟಿಸ್ಬೇಕು ಅಂತಂದ್ರೆ ಮುಂಚಿತವಾಗೇನೆ ಡಾಕ್ಟರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ, ಡಾಕ್ಟರ್ ಹೆಂಗ್ ಹೇಳ್ತಾರೆ ಅದನ್ನ ಫಾಲೋ ಮಾಡಿ. ನಮ್ದೇ ನಯನಕುಮಾರ್ ಹಾಸ್ಪಿಟಲ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ದಟ್ಗಳ್ಳಿಲಿ ಇದೆ, ಬರ್ಬಹುದು. ಬಂದ್ಬಿಟ್ಟು ಅದೇನಿದೆ ಎಕ್ಸ್ರೇ ಮಾಡಿ ನೋಡಿ ಏನು ಟ್ರೀಟ್ಮೆಂಟ್ ಇದೆ ಅದನ್ನ ಬೆಸ್ಟ್ ಪಾಸಿಬಲ್ ಟ್ರೀಟ್ಮೆಂಟ್ ನಾವು ಕೊಡ್ತೀವಿ. ಜೊತೆಗೆ ನಮ್ಮಲ್ಲಿ ಇದು ಯಶಸ್ವಿನಿ ಸ್ಕೀಮ್ ಇರಲಿ, ಆಯುಷ್ಮಾನ್ ಭಾರತ್ ಇರಲಿ, ಇನ್ಶೂರೆನ್ಸ್, ESI ಇವೆಲ್ಲ ಸಹ ಸೌಲಭ್ಯಗಳಿವೆ. ಸೊ ಅದನ್ನ ನೀವು ಸಹ ಉಪಯೋಗಿಸ್ಕೋಬಹುದು. ಈಗ ನಾವು ಓದಿರೋದು ಇಂಗ್ಲಿಷ್ ಮೆಡಿಸಿನ್, ಅಲೋಪತಿ ಅಂತ ಹೇಳ್ತೀವಿ. ಬಟ್ ಜನರಿಗೆ ಅದು ಗೊತ್ತಿರಲ್ಲ. ಅವರು ಡಾಕ್ಟರ್ ಅಂದ್ರೆ ಎಲ್ಲಾ ಇವಾಗ PhD ಮಾಡಿರೋರು ಡಾಕ್ಟರ್ ಅಂತಾನೆ ಹಾಕೋತಾರೆ, ಬೇರೆ ಎಷ್ಟೊಂದು ಜನ ಡಾಕ್ಟರ್ ಅಂತ ಹಾಕೋತಾರೆ. ಬಟ್ ಎಲ್ಲರೂ ಡಾಕ್ಟರ್ ಇರೋದಿಲ್ಲ. ಸೊ ಇವಾಗ ಮೂಳೆ ಫ್ರಾಕ್ಚರ್ ಆಗಿದೆ ಅಂತ ಅಂದ್ಬಿಟ್ಟು ಅಲ್ಲಿ ಹಿಂಗ ಏನು ಹಾಸ್ಪಿಟ್ಲಿಗೆ ಬಂದು ಎಕ್ಸ್ರೇ ಮಾಡಿ ಡಾಕ್ಟರ್ ಸಲಹೆ ತಗೊಳ್ಳೋ ಬದಲು ಈ ಕಟ್ಟೋರು ಇರ್ತಾರೆ, ಮತ್ತೆ ಸುಮ್ಮನೆ ಈ ಉಜ್ಜಿ ತಿಕ್ಕಿ ಮಾಡೋರು ಅವರೆಲ್ಲ ಇರ್ತಾರೆ. ಅವ್ರ ಹತ್ರ ಹೋಗ್ಬಿಟ್ಟು ತೋರಿಸಿ ಇರೋದನ್ನ ಇನ್ನ ಅವ್ರ ಕೈದಿರ್ಲಿ, ಅವ್ರದ್ದು ಜೀವನದಿರ್ಲಿ ಇನ್ನ ಹಾಳು ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ನಾನೇನ್ ಹೇಳ್ತೀನಿ ಅಂತಂದ್ರೆ, ನಾವು ಏನ್ ದೇವ್ರಂತಲ್ಲ, ಬಟ್ ಏನ್ ಮಾಡ್ತೀರಾ ಕರೆಕ್ಟ್ ಆಗಿ ಮಾಡ್ಬೇಕು. ಏನಾದ್ರು ಮೂಳೆ ಫ್ರಾಕ್ಚರ್ ಆಯ್ತು ಅಂದ್ರೆ ನಮ್ಮ ಹಾಸ್ಪಿಟ್ಲಿಗೆ ಬನ್ನಿ, ಏನಿದೆ ಅದು ಎಕ್ಸ್ರೇ ಮಾಡ್ಬಿಟ್ಟು ಏನಿದೆ ಅದು ಎಲ್ಲ ಟ್ರೀಟ್ಮೆಂಟ್ ಮಾಡಿ ಆಪರೇಷನ್ ಮಾಡಿ ಸರಿ ಮಾಡ್ಬೋದು. ಒಬ್ಬೊಬ್ರಿಗೆ 90 ವಯಸ್ಸಾದ್ರೂ 95 ವಯಸ್ಸಾದ್ರೂ ಏನು ತೊಂದರೆ ಇರೋದಿಲ್ಲ. ಒಬ್ಬೊಬ್ರು 30 ವಯಸ್ಸಿಗೆ ತೊಂದರೆ, ಮಂಡಿ ಸವೆತ, ಬೇರೆ ಕಾರಣಗಳು ಇರ್ತವೆ, ಬಹಳ ಕಾರಣಗಳು ಇರ್ತವೆ. ಮಂಡಿ ಸವೆತ ಇರಲಿ, ಬೇರೆ ಕೀಲು ಮೂಳೆ ಸವೆತಕ್ಕೆ. ಸೊ ನಾವು ಏನ್ ಮಾಡ್ಬೇಕು ಅಂತಂದ್ರೆ, ಡೈಲಿ ಇದನ್ನ ಕಡಿಮೆ ಮಾಡ್ಕೋಬೇಕು ಅಂತಂದ್ರೆ ಮೇಜಾರಿಟಿ ಆಗಿ ನಮ್ಮ ಕ್ಯಾಲ್ಸಿಯಂ ರಿಚ್ ಫುಡ್ ಅಂತ ಹೇಳ್ತೀವಿ. ಅಂದ್ರೆ ಈ ರಾಗಿ ಆಲ್ರೆಡಿ ಎಲ್ಲ ಜನರು, ಹಳ್ಳಿ ಜನರು ತಗೋತಾರೆ. ಬಟ್ ಅದಕ್ಕೆ ಹಳ್ಳಿ ಜನರಲ್ಲಿ ಈ ತೊಂದರೆ ಸ್ವಲ್ಪ ಕಡಿಮೆ. ಸಿಟಿಯಲ್ಲಿ ಇಫ್ ಯು ಕಂಪೇರ್ ಇಟ್ ಇಸ್ ರಿಲೇಟಿವ್ಲಿ ಹೈ. ಜೊತೆಗೆ ಈ ಏನಂತೀವಿ ಹಣ್ಣು ಹಂಪಲುಗಳು, ಸೊಪ್ಪಿನ ಪದಾರ್ಥಗಳು ಇವೆಲ್ಲ ಸ್ವಲ್ಪ ತಗೊಂಡ್ರೆ ಇವನ್ನ ಆಪರೇಷನ್ ನಾವು ತಡೆಗಟ್ಟಿಸಬಹುದು. ಅಂದ್ರೆ ಮೂಳೆ ಸವೆತನ ನಾವು ಸ್ವಲ್ಪ ಸ್ಲೋ ಮಾಡಬಹುದು. ಅದೇ ಆಪರೇಷನ್ ಆಗಿದ್ಮೇಲೆ ಏನು ರಿಸ್ಟ್ರಿಕ್ಷನ್ ಇರೋದಿಲ್ಲ. ಏನ್ ಒಂದು ರಿಸ್ಟ್ರಿಕ್ಷನ್ ಇರೋದಂತಂದ್ರೆ ಫಸ್ಟ್ 6 months ನೆಲದ ಮೇಲೆ ಕೂರ್ಬೇಡಿ, ಚಕ್ಳು ಮಕ್ಳು ಹಾಕ್ಬೇಡಿ, ಕುಕ್ಕುರ್ಗಾಲ್ ಹಾಕ್ಬೇಡಿ ಅಂತ. ಅದ್ ಬಿಟ್ರೆ ಬೇರೆ ಏನು ರಿಸ್ಟ್ರಿಕ್ಷನ್ ಇರೋದಿಲ್ಲ. ಆಪರೇಷನ್ ಆಗಿ ನೆಕ್ಸ್ಟ್ ದಿವಸನೇ ನಡೆಸ್ತೀವಿ. ನಮ್ಮ ಇವರು ಹೇಳಿದ್ರು 3 ದಿವಸ ಅಂತ. ಆಕ್ಚುಲಿ ICUಲಿ ನೆಕ್ಸ್ಟ್ ದಿವಸನೇ ನಮ್ಮ ಶಿವಣ್ಣ ಅವರಿಗೆ ನಾವು ನಡೆಸಿದ್ವಿ. ಸೊ ಈ ತರ ಇರುತ್ತೆ. ಸೊ ಬೇಸಿಕಲಿ 6 months ಮಾತ್ರ ಸ್ವಲ್ಪ ಪ್ರಿಕಾಷನ್ ಇರ್ಬೇಕು. ಅದ್ ಬಿಟ್ರೆ ಬೇರೆ ಏನು ಪ್ರಾಬ್ಲಮ್. ಕೊನೆಯದಾಗಿ ನಯನಕುಮಾರ್ ಹಾಸ್ಪಿಟಲ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ? ಅದೇ ನಮ್ಮ ನಯನಕುಮಾರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ 150 ಬೆಡೆಡ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಇದು ಹಾಸ್ಪಿಟಲ್ ಓಪನ್ ಆಗಿ ಆಲ್ಮೋಸ್ಟ್ 4 years ಆಗಿದೆ. 4 year ಇದು ಮೇನ್ ಹಾಸ್ಪಿಟಲ್ ಓಪನ್ ಮಾಡಿದ ಉದ್ದೇಶ ಏನಂದ್ರೆ ಸೋಷಿಯಲ್ ಸರ್ವಿಸ್. ಹಾಸ್ಪಿಟಲ್ ಇಂದ ಬಡ ಜನತೆಗೆ ಎಷ್ಟು ಮಟ್ಟಿಗೆ ಉಪಯೋಗ ಆಗಲಿ ಅಷ್ಟು ಮಟ್ಟಿಗೆ ಉಪಯೋಗ ಆಗಲಿ ಅನ್ನೋ ಉದ್ದೇಶದಿಂದ ನಮ್ಮ ಓನರ್ ಆಗಿರೋ KB ಕುಮಾರ್ ಅವರು ಓಪನ್ ಮಾಡಿರೋದು. ಸೊ ಆ ಪ್ರಿನ್ಸಿಪಲ್ ಮೇಲಿಂದಾನೇ ನಾವು 4 years ಇಂದ ನಡ್ಕೊಂಡ್ ಬರ್ತಾ ಇದೀವಿ. ಆ ಪ್ರಿನ್ಸಿಪಲ್ ಇರೋದ್ರಿಂದಾನೇ ಏನೋ ಯಶಸ್ವಿನಿ ಇರ್ಲಿ, ಆಯುಷ್ಮಾನ್ ಇರ್ಲಿ, ಕಾಸ್ ಇರ್ಲಿ, ರೈಲ್ವೆ ಇರ್ಲಿ, ಈ ತರ ಹಲವಾರು ಸ್ಕೀಮ್ಸ್ ನ ನಮ್ಮ ಒಂದೇ ಹಾಸ್ಪಿಟಲ್ ಅಲ್ಲಿ ಆಲ್ಮೋಸ್ಟ್ ಯಾವ್ಯಾವ ಸ್ಕೀಮ್ ಇದೆ ಎಲ್ಲ ಸ್ಕೀಮು ಸಹ ಕವರ್ ಆಗಿದೆ.